ಪ್ರಜ್ವಲ್ ರೇವಣ್ಣ ಪ್ರಕರಣ ಸಿಬಿಐಗೆ ವಹಿಸುವುದು ಒಪ್ಪಲ್ಲ. ನಮ್ಮ ಎಸ್ಐಟಿಯನ್ನು ನಾವು ನಂಬದಿದ್ರೆ ಇನ್ಯಾರು ನಂಬ್ತಾರೆ? ಹಾಗಾದ್ರೆ ಬಿಜೆಪಿ ಜೆಡಿಎಸ್ಗೆ ಪರಿಷತ್ ಸದಸ್ಯ ವಿಶ್ವನಾಥ್ ಟಾಂಟ್ ಕೊಟ್ಟಿದ್ದಾರೆ. ಅಲ್ಲ, ಎಸ್ಐಟಿ ತನಿಖೆ ಮಾಡ್ತಾ ಇದೆಯಲ್ವಾ, ಸಿಬಿಐ ಕೊಡೋದು ಹೆಂಗೆ? ಅಲ್ಲ, ನಾವೇ ನಂಬದೇ ಇದ್ರೆ ಇನ್ಯಾರು ನಂಬ್ತಾರೆ? ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ವಿಶ್ವನಾಥ್ ಈಗ ಟಾಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ಕೈವಾಡ ಎಂದು ಜೆಡಿಎಸ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಅವರ ಕೈವಾಡ ಇವರ ಕೈವಾಡ ಅಂತ ಅನ್ನೋದು ಸರಿಯಲ್ಲ. ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟ ಆಡೋದು ತರವಲ್ಲ. ಅದು ನಮ್ಮ ಮರ್ಯಾದೆ ನಾವೇ ಕಳೆದುಕೊಂಡಂತೆ. ವಿದೇಶದಲ್ಲಿರುವಂಥ ಪ್ರಜ್ವಲ್ರನ್ನ ಯೂನಿಯನ್ ಗೌರ್ಮೆಂಟ್ ಕರೆಸಬೇಕು, ಯಾಕಂದರೆ ಅವರ ಕೈಯಲ್ಲೇ ಎಲ್ಲವೂ ಇರೋದು ಅಂತ ವಿಶ್ವನಾಥ್ ಹೇಳಿದ್ದಾರೆ. SIT ನಮ್ಮದೇ ತಾನೇ. ನಮ್ಮ ರಾಜ್ಯದ ಪೊಲೀಸು, ನಮ್ಮ ರಾಜ್ಯದಲ್ಲಿ ನಾವೇ ನಂಬಲ್ಲಿ ಇನ್ಯಾರು ನಂಬ್ತಾರೆ? ಖಂಡಿತ SIT ನ್ಯಾಯ ಸಿಗುತ್ತೆ. ನೋಡಿ, ಏನಿದೆ ಅವ್ರ ಕೈವಾಡ ಇವ್ರ ಕೈವಾಡ, ಸುಮ್ಮನೆ ಒಬ್ಬರ ಮೇಲೊಬ್ಬರು ಕೆಸರೆಚ್ಚಾಡು ಅಂತ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಆಗ್ತಾ ಇದೆ. ಬರಬೇಕು ಪ್ರಜ್ವಲ್ ಬರಬೇಕು. ಯಾರು ಕರೆಸ್ಬೇಕು? ಈಗ ಅದು ಯೂನಿಯನ್ ಗೌರ್ಮೆಂಟ್ ಕರೆಸ್ಬೇಕು. ಯಾಕೆಂದರೆ ಅವ್ರ ಕೈಯಲ್ಲಿ ಇರುವಂಥದ್ದಲ್ಲ. ಅವ್ರ ಇನ್ವೆಸ್ಟಿಗೇಷನ್ ಟೀಮ್ಸ್ ಎಲ್ಲ ಅವ್ರ ಥರ ಇರೋ. SIT ನಮ್ಮದೇ ತಾನೇ. ನಮ್ಮ ರಾಜ್ಯದ ವಿಶ್ವನಾಥ್ ಈಗ ಬಿಜೆಪಿ ಮತ್ತು JDS ನಾಯಕರ ಹೇಳಿಕೆ ಏನು, CBI ಕೊಡಬೇಕು ಈ ಪ್ರಕರಣವನ್ನು, SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರಲ್ವ, ಆ ಹೇಳಿಕೆಗೆ ಇವರು ಟಾಂಟ್ ಕೊಟ್ಟಿದ್ದಾರೆ. ಕೆಸರೆರಚಾಟ ಮಾಡೋದು ಬಿಡಬೇಕು, ಇಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ಬಿಡಬೇಕು, ಜಾತಿ ಧರ್ಮ ಬಿಡಬೇಕು, ಇದು ನ್ಯಾಯ ಸಿಗುವಂಥ ಕೆಲಸವನ್ನು ಆಗಬೇಕು. ನಮ್ಮ ಮರ್ಯಾದೆನೇ ನಾವೇ ಕಳೆದುಕೊಂಡಂಗೆ ಆಗುತ್ತೆ ಈ ರೀತಿ ವರ್ತನೆ ಮಾಡಿದ್ರೆ ಅನ್ನೋದು. ಮತ್ತು SIT ನಮ್ಮದೇ ಅಲ್ವಾ, ನಾವು ಅದನ್ನು ನಂಬದೇ ಇದ್ದರೆ ಬೇರೆ ಯಾರು ನಂಬಕ್ಕಾಗುತ್ತೆ? ಹಾಗಾಗಿ ಇದು ಯೂನಿಯನ್ ಅಂದರೆ ಕೇಂದ್ರ ಸರ್ಕಾರ ಇದರ ಕೈಯಲ್ಲಿ, ಅಂದರೆ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರೋದ್ರಿಂದಾಗಿ ಅವರೇ ಪ್ರಜ್ವಲನ್ನು ಕರೆಸಬೇಕು ಅನ್ನುವಂಥ ಒತ್ತಾಯವನ್ನು ವಿಶ್ವನಾಥ್ ಅವರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಗಮನಿಸ್ತಾ ಇದ್ದೀವಿ ರಾಜಕೀಯ ಕೆಸರೆರಚಾಟ ಯಾವ ಮಟ್ಟಿಗೆ ನಡೀತಾ ಇದೆ ಅಂಥೇಳಿ. ಸಹಜವಾಗಿ ರಾಜಕೀಯ ನಾಯಕರು ತಮ್ಮ ಲಾಭ ನೋಡ್ಕೊಳ್ತಿದ್ದಾರೆ, ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ನ್ಯೂಟ್ರಲ್ ಆಗಿದ್ದಾರೆ, ಕೆಲವೊಬ್ಬರು ರೇವಣ್ಣ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಪಕ್ಷಾತೀತವಾಗಿ ಮಾತಾಡ್ತಿದ್ದಾರೆ. ಆದರೆ ಇನ್ನು ಕೆಲವರು ಸಾಕಷ್ಟು ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಹೋಗ್ತಾನೇ ಇದ್ದಾರೆ.